ತಮಗೆಲ್ಲರಿಗೂ ಮೌರ್ಯ ಅಕಾಡೆಮಿಗೆ ಸ್ವಾಗತ ಬಯಸುತ್ತಾ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಸಾಹಿತ್ಯಕ್ಕೆ ಸಂಬಂಧಿಸಿದ ಅಂಶಗಳನ್ನು ತಿಳಿತಾ ಹೋಗೋಣ. ನೋಡಿ, ಅನಾಥೆ ಅನ್ನುವಂಥ ಒಂದು ಕಾದಂಬರಿನ ಬರೆದವರು ಗೋಪಾಲಕೃಷ್ಣ ಅಡಿಗರು. ಅನಾಥೆ ಅನ್ನುವಂಥ ಒಂದು ಕಾದಂಬರಿ ಬರೆದವರು ಗೋಪಾಲಕೃಷ್ಣ ಅಡಿಗರು. ನಮ್ಮ ಸಿದ್ಧಲಿಂಗಯ್ಯನವರ ಒಂದು ಆತ್ಮಕಥನ ಅಂದರೆ ಊರುಕೆರೆ ಅನ್ನುವಂಥ ಒಂದು ಆತ್ಮಕಥೆಯನ್ನು ಬರೀತಾರೆ. ಇದು 2 ಪುಸ್ತಕಗಳ ರೂಪದಲ್ಲಿ ಬಂದಿದೆ. ಭಾಗ 1, ಭಾಗ 2 ಅಂತೇಳಿ ಇದೆ. ವೆರಿ ಇಂಪಾರ್ಟೆಂಟ್. ಸಾಕವನ ಪಾತ್ರವಿರುವ ಕಾದಂಬರಿ ಯಾವುದಂದರೆ ಒಡಲಾಳು. ಇದನ್ನು ಬರೆದವರು ಯಾರಂದರೆ ದೇವನೂರು ಮಹಾದೇವ ಅಂತ ನೋಡ್ತೀವಿ. ಮಹಾಭಾರತದ ವಸ್ತುವನ್ನು ಆಧರಿಸಿದ ಕನ್ನಡದ ಮೊದಲ ಕಾದಂಬರಿ ಅಂದರೆ ಪರ್ವ ಅಂತ ನೋಡ್ತೀವಿ. ಇದನ್ನು ಬರೆದವರು SL ಭೈರಪ್ಪನವರು. ಚುನಾವಣೆಯ ಮೂಲಕ ಕೇಂದ್ರ ಸಾಹಿತ್ಯ ಅಕಾಡೆಮಿಗೆ ಮೊದಲು ಅಧ್ಯಕ್ಷರಾಗಿ ಆಯ್ಕೆಯಾದ ಕನ್ನಡಿಗ ಯಾರಂತಂದರೆ, ಚುನಾವಣೆ ಮುಖಾಂತರ ಕೇಂದ್ರ ಸಾಹಿತ್ಯ ಅಕಾಡೆಮಿಗೆ ಮೊದಲು ಅಧ್ಯಕ್ಷರಾಗಿ ಆಯ್ಕೆಯಾದ ಕನ್ನಡಿಗ ಯಾರಂದರೆ ಅವರು ನಮ್ಮ UR ಅನಂತಮೂರ್ತಿ ಅಂತ ನೋಡ್ತೀವಿ ನಾವು. UR ಅನಂತಮೂರ್ತಿ. ಮಿತ್ರವಿಂದ ಗೋವಿಂದ ಕನ್ನಡದ ಇದು ಮೊದಲ ನಾಟಕವಾಗಿದೆ. ಇದಕ್ಕೆ ಒಂದು ಆಕಾರ ಗ್ರಂಥ ಯಾವುದಂದರೆ ಹರ್ಷನ ರತ್ನಾವಳಿ. ಇದನ್ನು ಕನ್ನಡದಲ್ಲಿ ಬರೆದವರು ಯಾರಂದರೆ ಸಿಂಗರಾರ್ಯ. ಅಲ್ಲಮ್ಮನ ಚರಿತ್ರೆನ ಮೊಟ್ಟ ಮೊದಲು ರಚಿಸಿದವನೆಂದರೆ ಹರಿಹರ. ಪ್ರಭುದೇವರ ರಗಳೆ ಅಂತೇಳಿ ಬರಿತಾ ಹೋಗ್ತಾನೆ. ಹರಿಹರನನ್ನು ಇನ್ನೊಂದು ಹೆಸರಿಂದ ಕರಿತೀವಿ ನಾವು, ರಗಳೆಯ ಕವಿ ಅಂತೇಳಿ ಕರಿತಾ ಹೋಗ್ತೀವಿ. ಆದರೆ ಷಟ್ಪದಿಯ ಬ್ರಹ್ಮ ಯಾರಂದರೆ ರಾಘವಾಂಕ ಅಂತ ನೋಡ್ತಾ ಹೋಗ್ತೀವಿ. ಹೆಜ್ಜಾಲ ಕಾದಂಬರಿಯ ಕರ್ತೃ ಯಾರಂದರೆ ಚದುರಂಗ ಅಂತ ನೋಡ್ತಾ ಹೋಗ್ತೀವಿ. ಹುಯ್ಯಾಲೆ, ಸರ್ವಮಂಗಳ, ವೈಶಾಖ ಈ ಕಾದಂಬರಿಗಳ ಕರ್ತೃ ಯಾರಂದರೆ ಅವರೇ ಚದುರಂಗರು. ಭಾಳ ಸಾರಿ ಕೇಳಿದರೆ ನೆನಪಿರಲಿ. ಇಲಿಬೋನು ಅಸಂಗತ ನಾಟಕ, ನೆನಪಿರಲಿ. ಇಲಿಬೋನು ಅನ್ನುವ ಒಂದು ಅಸಂಗತ ನಾಟಕವನ್ನು ಬರೆದವರು ಯಾರಂದರೆ ಅವರೇ ನಮ್ಮ ಚದುರಂಗರು. ಆಮೇಲೆ ಕರ್ನಾಟಕದ ಗಾಂಧಿ ಅಂತೇಳಿ ಯಾರಿಗೆ ಕರಿತೀವಿ ನಾವು ಅಂದರೆ ಹರ್ಡೇಕರ್ ಮಂಜಪ್ಪನ ಅಂತ ಕರಿತೀವಿ ನಾವು. ತೌಲನಿಕ ಕಾವ್ಯಮೀಮಾಂಸೆ ಕೃತಿಯ ಕರ್ತರು ಅಂದರೆ H. ತಿಪ್ಪೇರುದ್ರ ಸ್ವಾಮಿ. ಅದರ ಭಾರತೀಯ ಕಾವ್ಯಮೀಮಾಂಸೆ ಯಾರಪ್ಪ ಅಂದರೆ ತೀನಂಶ್ರೀ ಕಂಠಯ್ಯ. ಹಂಗಿನ ಅರಮನೆಯ ಹೊರಗೆ ಅನ್ನುವಂಥ ಒಂದು ಕಥಾ ಸಂಕಲನ ಕರ್ತರು ಅಂದರೆ ರಾಜಶೇಖರ ನೀರ್ಮಾನ್ವಿ. ಅದಮ್ಯ ಕಾದಂಬರಿ ಕರ್ತರು ಅಂದರೆ ಜೆ.ಓ. ನಾರಾಯಣ ಸ್ವಾಮಿ. ನರಬಲಿ ನಾಟಕ ಕರ್ತರು ಅಂದರೆ ಜೆ.ಓ. ನಾರಾಯಣ ಸ್ವಾಮಿ. ಅದೇ ರೀತಿಯಾಗಿ ಚಪ್ಪಲಿಗಳು, ಮುಸ್ಲಿಂ ಹುಡುಗಿ ಶಾಲೆ ಕಲ್ತಿದ್ದು, ಇವೆಲ್ಲವೂ ಯಾರ ಕೃತಿ ಅಂದರೆ ಸಾರಾ ಅಬೂಬಕರ್ ಅವರ ಕೃತಿ. ಅವತಾರಗಳು ಕೃತಿಯ ಕರ್ತರು ಅಂದರೆ ನಮ್ಮ ಸಿದ್ಧಲಿಂಗಯ್ಯ. ಅವತಾರಗಳ ಕರ್ತರು ಯಾರಂದರೆ ಸಿದ್ಧಲಿಂಗಯ್ಯ. ಮುಳ್ಳುಗಳು, ಕವಲು, ಕೊನೆಯ ದಾರಿ, ಹಸವು ಈ ಮುಖ್ಯ ಕಥಾ ಸಂಕಲನ ಬರೆದವರು ಅಂದರೆ ವೀಣಾ ಶಾಂತೇಶ್ವರ್ ಮೇಡಮ್ ಅವ್ರದ್ದು. ನಮ್ರಲೂಪಿ ಕವನ ಸಂಕಲನ ಕೃತಿಯ ಕರ್ತರು ಅಂದರೆ B.T. ಲಲಿತ್ ನಾಯಕ್. ಗೌರ್ಮೆಂಟ್ ಬ್ರಾಹ್ಮಣ ಆತ್ಮಕೃತಿಯ ಕೃತರು ಯಾರಂದರೆ ಅರವಿಂದ್ ಮಾಲಗತ್ತಿ ಅವರ ಒಂದು ಆತ್ಮಕಥನ ಯಾವುದಂದರೆ ಗೌರ್ಮೆಂಟ್ ಬ್ರಾಹ್ಮಣ್. ಹಾಗೆ ಸಿದ್ಧಲಿಂಗಯ್ಯ ಅವರ ಒಂದು ಆತ್ಮಕಥನ ಯಾವುದಪ್ಪ ಅಂತಂದರೆ ಊರುಕೆರೆ. ಕೆಂಡದ ಮಳೆ, ಬೇಲಿ ಮತ್ತು ಹೊಲ ಈ ಕಾದಂಬರಿಗಳ ಕರ್ತರು ಯಾರಂದರೆ ಕುವಿ ವೀರಭದ್ರಪ್ಪ. ಬಿತ್ತಿ ಎಂಬ ಆತ್ಮಚರಿತ್ರೆ ಯಾರ್ದಂದರೆ ನಮ್ಮ SL ಭೈರಪ್ಪನವ್ರದ್ದು. ಬಿತ್ತಿ ಯಾರ್ದು? SL ಭೈರಪ್ಪನವ್ರದ್ದು. ಗೌರ್ಮೆಂಟ್ ಬ್ರಾಹ್ಮಣ ಅರವಿಂದ್ ಮಾಲಗತ್ತಿ. ಊರುಕೇರಿ ನಮ್ಮ ಸಿದ್ಧಲಿಂಗಯ್ಯ ಅವ್ರದ್ದು. ನೆಕ್ಸ್ಟ್ ನೋಡ್ತಾ ಹೋಗಿ ಬೇನೆ ಕಥೆಯಾದಳು ಹುಡುಗಿ ಈ ಕಥಾ ಸಂಕಲನ ಅಂದರೆ S.1 ಚಿತ್ತಲ್ ಅವ್ರದ್ದು. ಆಮೇಲೆ ಶಿಕಾರಿ ಛೇದ ಕಾದಂಬರಿಗಳು ಯಾವುದಂದರೆ ಅವರು S.1 ಚಿತ್ತಲ್ ಅವರು. ಕಥೆಯಾದಳು ಹುಡುಗಿ, ನಾಕೊಂದ ಹುಡುಗಿ ಇವೆಲ್ಲ ಬರ್ತವೆ. ಹೊಕ್ಕಳಲ್ಲಿ ಹೂವಿಲ್ಲ ಕೃತಿಯ ಕರ್ತರು ಯಾರಂದರೆ ರಂಜನ್ ದುರ್ಗಾ. ಹೊಕ್ಕಳಲ್ಲಿ ಹೂವಿದೆ ರಂಜನ್ ದರ್ಗ ಅವರು. ಹೊಕ್ಕಳಲ್ಲಿ ಹೂವಿಲ್ಲ A.K. ರಾಮಾನುಜನ್ ಅವ್ರದ್ದು. ಸೂರಂ ಮೆಕ್ಕುಂಡಿ. ನೆಕ್ಸ್ಟ್ ಹಿಲಿಯಡ್ ಒಡಿಸಿ ಮಹಾಕಾವ್ಯಗಳ ಕರ್ತರು ಅಂದರೆ ಹೋಮರ್. ಗೊಲ್ಲರ ಜೀವನ, ಆಯ್ದ ಕವನಗಳು ಮತ್ತು ಕೃಷಿ ಕೆಲಸ ಕರ್ತರು ಅಂದರೆ ವರ್ಜಿಲ್. ಎನಿಡಾ ಅಂತಕ್ಕಂಥ ಒಂದು ಮಹಾಕಾವ್ಯದ ಕರ್ತರು ಅಂದರೆ ವರ್ಜಿಲ್ ಅನ್ನೋದನ್ನು ನಾವು ನೋಡ್ತಾ ಹೋಗ್ತೀವಿ. ಇಷ್ಟು ಸಾಹಿತ್ಯಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಮುಖ ಅಂಶಗಳು.